ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕ್ಲಾಸಸ್. ಇವತ್ತಿನ ಈ ವಿಡಿಯೋದಲ್ಲಿ 6ನೆಯ ತರಗತಿಯ ಇಂಗ್ಲೀಷ್ ಪಾರ್ಟ್ 1 ಇಂಗ್ಲೀಷ್ ಭಾಗ 1 ಲೈಟ್ ಹೌಸ್ ಅನ್ನುವಂತಹ ಪಾಠವನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ಕಲಿಯೋಣ. ಓಕೆ, ನಮ್ಮ ಚಾನಲ್ನ ಯಾರಾದರೂ ಮೊದಲನೇ ಬಾರಿಗೆ ಭೇಟಿ ಕೊಟ್ಟಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸ್ಗಳು ನಿಮಗೆ ಬಂದು ತಲುಪುತ್ತೆ, ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ. ಓಕೆ, ಸೊ ಈಗ ಕನ್ನಡ ಹಾಗೂ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಗಳಿದೆ. ಓಕೆ, ಹೈಸ್ಕೂಲದ್ದು, ಹೈಯರ್ ಪ್ರೈಮರಿ ಹಾಗೆ ಹೈಸ್ಕೂಲದ್ದು ನೋಟ್ಸ್ಗಳಿದೆ. ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ರಿಲೇಟೆಡು, ಹಾಗೆ 5th ಕನ್ನಡ ಇಂಗ್ಲೀಷ್ ಪರಿಸರ ಗಣಿತ ಕ್ಲಾಸಸ್ಗಳಿದೆ. ಓಕೆ, ಸ್ಪೋಕನ್ ಇಂಗ್ಲೀಷ್ ಹಾಗೆ ಗೌರ್ಮೆಂಟ್ ನೌಕರಿಗೆ ಯೂಸ್ ಆಗೋ ಹಾಗೆ ಎಲ್ಲ ನೋಟ್ಸ್ಗಳು ಇದೆ. ಕನ್ನಡ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಗಳು, ಆಮೇಲೆ GK ಕ್ವಶನ್ಸ್ಗಳು ಎಲ್ಲ ಇದೆ. ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್. ಓಕೆ, ನೀವು ನೋಡಬಹುದು. ಓಕೆ, ಆ ಎಲ್ಲ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಥರ ಲಿಂಕ್ಗಳಿರ್ತದೆ. ಓಕೆ, ಬನ್ನಿ ತಡ ಮಾಡಿದೆ ಇವತ್ತಿನ ಪಾಠ ಶುರು ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪರಿಪೂರ್ಣವಾಗಿ ನೋಡಿ. ಹಾಗೆ ಒಂದು ಪೆನ್ಸಿಲ್ ತಗೊಳ್ಳಿ. ಓಕೆ, ಬಿಕಾಸ್ ದ್ಯಾಟ್ ಇಂಗ್ಲೀಷನ್ನು ಆಗಲಿ ಹಿಂದಿ ಆಗಲಿ ಯಾವುದೇ ಭಾಷೆ ನಾವು ಹೊಸದನ್ನು ಕಲಿಯುವಾಗ ನಮ್ಗೆ ಅರ್ಥ ಆಗದೆ ಇರೋ ಪದದ ಕೆಳಗಡೆ ಅಂಡರ್ಲೈನ್ ಮಾಡಿಕೊಂಡು ಡಿಕ್ಷನರಿ ತೆಗೆದು ಹುಡುಕಿ ಅರ್ಥನ ನಾವು ತಿಳ್ಕೊಂಡು ಕಲಿಬೇಕು. ಯಾಕಂದರೆ ನೋಡಿ, ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ, ನಾವು ಯಾವುದು ನಮಗೆ ಡಿಫಿಕಲ್ಟ್ ಅನ್ಸೋದನ್ನು ಒಂದನ್ನು ಹೇಳ್ತೀವಿ, ಬಟ್ ಕಲಿಯೋ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪದಗಳು ಇರ್ತದೆ ಡಿಫಿಕಲ್ಟ್ ಅಂತ. ಹಾಗಾಗಿ ಪ್ರತಿಯೊಂದು ಪದದ ಅರ್ಥವನ್ನು ನೀವು ಡಿಕ್ಷನರಿ ತೆಗೆದು ನೋಡೋಕ್ಕೆ ಹೊರಟ್ರೆ ಆವಾಗ ಕೇವಲ ಅದು ಒಂದೇ ಪದ ನೀವು ನೋಡಲ್ಲ, ಅದರ ಜೊತೆಗೆ ಹಲವಾರು ಪದಗಳನ್ನು ನೋಡ್ತೀರಾ. ಆವಾಗ ನಿಮಗೆ ಖಂಡಿತ ಶಬ್ದ ಸಂಗ್ರಹ ಜಾಸ್ತಿ ಆಗುತ್ತೆ, ಜೊತೆಗೆ ಹೆಚ್ಚು ಕಲಿತೀರಾ. ಸೊ ದ್ಯಾಟ್ ಪರ್ಪಸ್. ಓಕೆ, ಲೆಟ್ಸ್ ಬಿಗಿನ್. ರಾಜೀವ್ ಆ್ಯಂಡ್ ಹೀಸ್ ಫಾದರ್ ಮಹಾದೇವ್ ವರ್ ವೆರಿ ಹ್ಯಾಪಿ ದಟ್ ಡೇ. ಅವತ್ತಿನ ದಿನ ರಾಜೀವ್ ಮತ್ತು ಅವ್ರ ತಂದೆ ಮಹಾದೇವ ಇಬ್ಬರು ತುಂಬ ಖುಷಿಯಾಗಿದ್ದರು. ರಾಜೀವ್ ವಾಸ್ ಎಕ್ಸ್ಪೆಷಲಿ ಥ್ರಿಲ್ಡ್. ರಾಜೀವ್ನಿಗಂತೂ ತುಂಬ ಖುಷಿಯಾಗಿತ್ತು. ಸ್ಪೆಷಲಾಗಿ ಹೇಳಬೇಕಂದ್ರೆ ಬಹಳ ಉತ್ಸುಕನಾಗಿದ್ದ. ಏನಕ್ಕೆ ಅಂತಂದರೆ ಯಾಕಂತಂದರೆ ಹೀಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಅ ವಿಸಿಟ್ ಟು ದ ಲೈಟ್ ಹೌಸ್. ಅವರಪ್ಪ ಮಹದೇವ ರಾಜೀವನ್ನ ಲೈಟ್ ಹೌಸ್ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ದ್ಯಾಟ್ ಪರ್ಪಸ್ ಅವನಿಗೆ ತುಂಬ ಖುಷಿಯಾಗಿದ್ದ, ತುಂಬ ಥ್ರಿಲ್ಲಡ್ ಆಗಿದ್ದ. ಏನಕ್ಕೆ ಅಂದರೆ ಫಸ್ಟ್ ಟೈಮ್ ಹೋಗ್ತಾ ಇದ್ದ ರಾಜೀವ್ ಲೈಟ್ ಹೌಸ್ನ ನೋಡಲಿಕ್ಕೆ. ಸೊ ದ್ಯಾಟ್ ಪರ್ಪಸ್. ಓಕೆ, ದೇ ಸ್ಟಾರ್ಟೆಡ್ ಔಟ್ ಇನ್ ದ ಈವ್ನಿಂಗ್ ಬೈ 5 PM ಆ್ಯಂಡ್ ನೋಡಿ, ಅವರು ಹೊರಡೋದಕ್ಕೆ ಲೈಟ್ ಹೌಸ್ ನೋಡಲಿಕ್ಕೆ ಹೋಗಬೇಕು ಅಂತ 5 ಗಂಟೆಗೆ ಅವರು ಸ್ಟಾರ್ಟ್ ಮಾಡಿದ್ರೆ ನೋಡಿ, ರೀಚ್ಡ್ ದ ಶೋರ್ ಬೈ 6 PM. 5 ಗಂಟೆಗೆ ಬಿಟ್ಟವರು ಸ್ವಲ್ಪ ತಡವಾಗಿ 6 ಗಂಟೆಗೆ ಹೋಗಿ ಮುಟ್ಟಿದ್ರು. ಓಕೆ, ತಡವಾಗಿ ಅಂತ ಅಲ್ಲ, ಅವ್ರು ಸ್ವಲ್ಪ 5 ಗಂಟೆಗೆ ಬಿಟ್ಟರೆ ಹೊರಡಬೇಕು ಅಂತ ರೆಡಿ ಆದರೆ 6 ಗಂಟೆಗೆ ಹೋದರು. ಮಹದೇವ್ ಪಾಯಿಂಟೆಡ್ ಔಟ್ ಟು ದ ಲೈಟ್ ಹೌಸ್ ಇನ್ ದ ಡಿಸ್ಟೆನ್ಸ್. ನೋಡಿ, ಮಹದೇವ ಡಿಸ್ಟೆನ್ಸಲ್ಲಿ ತೋರಿಸ್ತಾನೆ ಲೈಟ್ ಹೌಸ್ನ. ಓಕೆ, ನೋಡಿದ ತಕ್ಷಣ ಹತ್ತಿರ ಹೋಗೋಕ್ಕಾಗಲ್ಲ ಅಲ್ವಾ, ಡಿಸ್ಟೆನ್ಸಲ್ಲಿ ತೋರಿಸ್ತಾನೆ. ಪಾಯಿಂಟ್ ಔಟ್ ಮಾಡಿ ಅಲ್ಲಿದೆ ನೋಡು ಅಂತ. ಇಟ್ ವಾಸ್ ಅ ಟಾಲ್, ಅದು ತುಂಬ ಎತ್ತರವಾಗಿತ್ತು. ಇಟ್ ವಾಸ್ ಅ ಟಾಲ್. ಲೈಟ್ ಹೌಸ್ ಹೇಗಿತ್ತು? ತುಂಬ ಎತ್ತರವಾಗಿತ್ತು. ಸ್ಟ್ರಾಂಗ್ ಬಿಲ್ಡಿಂಗ್, ತುಂಬ ಸ್ಟ್ರಾಂಗ್ ಗಟ್ಟಿಯಾದಂತಹ ಕಟ್ಟಡ ಆಗಿತ್ತದು. ಇನ್ ದ ಸೇಫ್ ಆಫ್ ಅ ಟವರ್ ವಿತ್ ಪವರ್ಫುಲ್ ಲೈಟ್ಸ್ ಅಟ್ ದ ಲ್ಯಾಂಪ್. ಬಹಳಷ್ಟು ಶಕ್ತಿಯುತ ಲೈಟ್ ಹೌಸ್, ಅದು ತುಂಬ ಪವರ್ಫುಲ್ಲಾಗಿ ಇತ್ತು, ಎತ್ತರವಾಗಿ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಓಕೆ, ಸೊ ನೋಡಿ, ರಾಜೀವ್ ಆಸ್ಕ್ಡ್ ಹಿಸ್ ಫಾದರ್, ಪಪ್ಪಾ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಲೈಟ್ ಹೌಸ್? ಹಿಯರ್ ಇನ್ ದಿಸ್ ಲೆಸನ್, ಇನ್ ದಿಸ್ ಸ್ಟೋರಿ, ದ ರಾಜೀವ್ ಆಸ್ಕಿಂಗ್ ಅ ಕ್ವಶನ್ ಟು ಹಿಸ್ ಫಾದರ್. ಅವರ ಅಪ್ಪನಿಗೆ ಅವನು ಒಂದು ಕ್ವಶನ್ ಕೇಳ್ತಿದ್ದಾನೆ. ವಾಟ್ ಈಸ್ ದ್ಯಾಟ್ ಕ್ವಶನ್? ವಿಚ್ ಇಸ್ ದ್ಯಾಟ್? ಯಾವುದದು? ಪಾಪ, ಈ ಲೈಟ್ ಹೌಸಿಂದ ಏನು ಯೂಸ್ ಆಗ್ತದೆ? ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಲೈಟ್ ಹೌಸ್? ಈ ಲೈಟ್ ಹೌಸ್ದಿಂದ ಏನು ಯೂಸ್ ಆಗ್ತದೆ ಪಪ್ಪ ಅಂತ ರಾಜೀವ್ ಕೇಳ್ತಿದ್ದಾನೆ. ಸೊ ದೇ ಹ್ಯಾಡ್ ದ sailors to know where the land is and what place they are near. ನಿಯರ್ ಅಂತಂದರೆ ಸಮೀಪ. ಓಕೆನಾ? ಸೊ ಇಲ್ಲಿ ಸೈಲರ್ಸ್ ಅಂತಂದರೆ ನೋಡಿ, ಇವರು ಯಾರು? ನಾವಿಕರು ಅಂತ ಅರ್ಥ. ಓಕೆ, ಅಂದರೆ ಹಡಗುಗಳಲ್ಲಿ ಸಂಚಾರ
ಇರುವಂತಹ ನಾವಿಕರಿಗೆ ಅದು ಹೆಲ್ಪ್ ಆಗುತ್ತೆ. ಹೇಗೆ ಅವರು ಎಲ್ಲಿಗೆ ತಲುಪಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಿತ್ತು. ಎಲ್ಲಿ ತಲುಪಬೇಕು, ಯಾವ ಸ್ಥಳಕ್ಕೆ ಅವ್ರು ಹೋಗಬೇಕು, ಇನ್ನೂ ಆ ಸ್ಥಳ ಎಷ್ಟು ದೂರದಲ್ಲಿದೆ ಅನ್ನೋದು ಅವರಿಗೆ ತಿಳ್ಕೊಳ್ಳಿಕ್ಕೆ ಆ ಲೈಟ್ ಹೌಸ್ಗಳು ಸಹಾಯ ಮಾಡ್ತಿತ್ತು. ಸಮ್ಟೈಮ್ಸ್ ದೇ ಆರ್ ಆನ್ ದ seashores and sometimes in the sea. ನೋಡ್ರಿ, ಕೆಲವೊಂದ್ಸಲ ಸಮುದ್ರ ತೀರ ಅಥವಾ ಕೆಲವೊಂದ್ಸಲ ಸಮುದ್ರ ಆಗಬಹುದು, ಅದು ತೋರಿಸ್ತಾ ಇತ್ತು ಇನ್ನು ಎಷ್ಟಿದೆ, ಹೇಗಿದೆ, ಎಷ್ಟು ದೂರ ಮುಟ್ಟಬೇಕು ಅನ್ನೋದನ್ನು ಹೇಳ್ತಾ ಇತ್ತು. ಓಕೆ, ದೇ ಆರ್ ಇನ್ ಪ್ಲೇಸಸ್ ವಿಚ್ ಆರ್ ಡೇಂಜರಸ್. ಸಮುದ್ರದಲ್ಲಿರ್ಬೋದು, ಸಮುದ್ರ ತಳದಲ್ಲಿರ್ಬೋದು, ಎಲ್ಲಾದರೂ ಡೇಂಜರಸ್ ಪ್ಲೇಸಸ್ಗಳೇನಾದರೂ ಇದೆಯಾ ಅನ್ನೋದನ್ನು ಅದೇನು ಮಾಡ್ತಾ ಇತ್ತು, ತೋರಿಸ್ತಾ ಇತ್ತು. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಕೆಲವೊಂದ್ಸಲ ಎಲ್ಲಾದರೂ ಏನಾದರೂ ಡೇಂಜರಸ್ ಇದೆಯಾ ಸಮುದ್ರದಲ್ಲಿ ಅನ್ನೋದನ್ನು ಅದು ತೋರಿಸ್ತಾ ಇತ್ತು. ಕತ್ಲಾದಾಗ ನೋಡಿ, ಹಗಲೊತ್ತು ಸೂರ್ಯನ ಬೆಳಕಲ್ಲಿ ಎಲ್ಲ ಕಾಣಿಸುತ್ತೆ, ಬಟ್ ಸಮ್ಟೈಮ್ಸ್ ಇನ್ ದ ನೈಟ್ ಟೈಮ್, ರಾತ್ರಿ ಹೊತ್ತಲ್ಲಿ ಎಲ್ಲಾದರೂ ಸುಳಿಗಳಿದೆಯಾ, ಅಲೆಗಳು ತುಂಬ ಜೋರಾಗಿ ಬರ್ತಾ ಇದೆಯಾ, ಗಾಳಿ ಯಾವ ಥರ ಬೀಸ್ತಾ ಇದೆ, ಯಾವ ಕಡೆಯಿಂದ ಏನಾದರೂ ಅಪಾಯದ ಸ್ಥಳಗಳಿದೆಯಾ, ಅಪಾಯ ಆಗೋ ಸಾಧ್ಯತೆ ಇದೆಯಾ ಅನ್ನೋದನ್ನು ಕೂಡ ಅವರಿಗೆ ರಾತ್ರಿ ಹೊತ್ತಲ್ಲಿ ನೋಡಲಿಕ್ಕೆ, ರಾತ್ರಿ ಹೊತ್ತಲ್ಲಿ ಇನ್ನು ಭೂಮಿ ಅವ್ರು ತಲುಪಬೇಕಾದಂತಹ ಸ್ಥಳ ಇನ್ನು ಎಷ್ಟು ದೂರ ಇದೆ, ಕಾಣಿಸ್ತಿದೆಯಾ ಅಂತ ಈ ಥರ ಎಲ್ಲ ಅವ್ರಿಗೆ ಸಹಾಯ ಆಗ್ತಿತ್ತು ಆ ಲೈಟ್ ಹೌಸ್ದಿಂದ ಅಂತ ಇಲ್ಲಿ ರಾಜೀವ್ ಅವ್ರ ತಂದೆ ಮಹದೇವ ಹೇಳ್ತಾ ಇದ್ದಾರೆ ರಾಜೀವನಿಗೆ. ಓಕೆ, ನೆಕ್ಸ್ಟ್ ನೋಡಿ, ದೇ ಆರ್ ಇನ್ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್ ಆ್ಯಂಡ್ ದೇ ಹ್ಯಾವ್ ಟು ವಾರ್ಮ್ ಆ್ಯಂಡ್ ಗೈಡ್ ದ ಸೈಲರ್ಸ್. ನೋಡಿ, ಅದೇ ಈಗ ಜಸ್ಟ್ ಹೇಳಿದ್ನಲ್ಲ, ಸೊ ಎಲ್ಲಾದರೂ ಅಪಾಯ ಇದೆಯಾ ಸಮುದ್ರದಲ್ಲಿ, ಅದರಿಂದ ಹೇಗೆ ಪಾರಾಗಬೇಕು ಅಂತ ಅದು ಸ್ವಲ್ಪ ಗೈಡ್ ಮಾಡ್ತದೆ, ಹೇಳ್ತದೆ. ಗೈಡ್ ಅಂದರೆ ಬಾಯಿಂದ ಹೇಳೋದು ಅಂತಲ್ಲ, ಸೊ ಅವರಿಗೆ ಸಹಾಯ ಆಗ್ತಿತ್ತು ಅದರಿಂದ, ಆ ಲೈಟ್ ಹೌಸ್ಗಳಿಂದ, ಅದರಿಂದ ಬೆಳಕು ಬರೋದ್ರಿಂದ. ಓಕೆ, ರಾಜೀವ್ ವಾಸ್ ಕ್ಯೂರಿಯಸ್. ರಾಜೀವ್ ತುಂಬ ಉತ್ಸುಕ ಆಗ್ತಾನವ. ಆಗಿ ನೋಡಿ, ಹಿ ಸೇಡ್, ಬಟ್ ಹೌ ಡು ದೇ ವರ್ಕ್. ನೋಡಿ, ಹೌದು, ಆದರೆ ಹೇಗೆ ಕೆಲಸ ಮಾಡ್ತದೆ ಇದು ಅಂತ ಕೇಳ್ತಾನೆ ಕ್ಯೂರಿಯಸ್ ಆಗಿ. ಮಹದೇವ್ ರಿಪ್ಲೈಡ್, ಮಾಡರ್ನ್ ಲೈಟ್ ಹೌಸ್ ಯೂಸಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ನೋಡಿ, ಈಗ ಮಾಡರ್ನೈಸ್ ಆಗಿ ಏನು ಲೈಟ್ ಹೌಸ್ಗಳು ರೆಡಿ ಆಗಿದೆಯಲ್ಲ, ಅದು ತುಂಬ ಶಕ್ತಿಯುತವಾದಂತಹ, ತುಂಬ ಪವರ್ಫುಲ್ ಇರತಕ್ಕಂತಹ, ಅತ್ಯದ್ಭುತವಾದಂತಹ ಬೆಳಕು ಇರುವಂತಹ ಶಕ್ತಿಯುತ ವಿದ್ಯುತ್ ಕಂಬಗಳಾಗಿರುತ್ತೆ. ಅದು ಶಕ್ತಿಯುತ ಎಲೆಕ್ಟ್ರಿಕ್ ಲೈಟ್ಸ್ಗಳನ್ನ ಹೊಂದಿರುತ್ತೆ, ಬೆಳಕನ್ನು ಹೊಂದಿರುತ್ತೆ. ಅದರಿಂದ ಅವ್ರಿಗೆ ಸಹಾಯ ಆಗ್ತದೆ ಅಂತ ರಾಜೀವ್ ಅವ್ರ ಪಪ್ಪ ಹೇಳ್ತಾರೆ. ಮಹದೇವ್ ರಾಜೀವನ್ಗೆ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಥ್ರಿಲ್ಡ್ ಇರ್ಬೋದು, ಸೈಲಸ್ ಇರ್ಬೋದು, ಶ್ಯೂರ್ ಇರ್ಬೋದು, ಈ ಪದಗಳ ಅರ್ಥ ಇದೆ, ನೋಡ್ಬೋದು ನೀವು. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ರಾಜೀವ್ ಅವಾಗ ಕೇಳ್ತಾನೆ ಏನಂತ, ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ವಾಸ್ ನೋ ಎಲೆಕ್ಟ್ರಿಸಿಟಿ. ವಿದ್ಯುತ್ ಇದ್ದಾಗ ಓಕೆ ಪರವಾಗಿಲ್ಲ, ಸಪೋಸ್ ಇಲ್ಲದೆ ಇದ್ದಾಗ ಹೇಗೆ ಅದನ್ನು ಅವರು ಯೂಸ್ ಮಾಡ್ತಾಯಿದ್ರು ಅಂತ ಕೇಳ್ತಾರೆ. ಹೇಗೆ ಹೆಲ್ಪ್ ಆಗ್ತಿತ್ತು? ಓಕೆ ಡಿಯರ್ ಸ್ಟೂಡೆಂಟ್ಸ್. ಓಕೆ ನೆಕ್ಸ್ಟ್ ನೋಡಿ, ಮಹದೇವ್ ಲಾಫ್ಡ್. ಮಹದೇವ್ ನಗ್ತಾನೆ. ಯು ಆರ್ ಅ ಓಕೆ, ಮಹದೇವ್ ನಗ್ತಾನೆ. ಏನಕ್ಕೆ ನಗ್ತಾನೆ ಹೇಳಿ? ರಾಜು ಕೇಳ್ತಾನೆ, ಏನಂತ ಕೇಳ್ತಾನೆ, ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ವಾಸ್ ನೋ ಎಲೆಕ್ಟ್ರಿಸಿಟಿ. ಇವಾಗೇನೋ ವಿದ್ಯುತ್ತಿಂದ ಈ ಕಂಬಗಳನ್ನ ತಯಾರು ಮಾಡಿದ್ದಾರೆ, ಇದು ನಮಗೆ ಹೆಲ್ಪ್ಫುಲ್ ಆಗ್ತದೆ ನಾವಿಕರಿಗೆ. ಆದರೆ ಹಿಂದಿನ ದಿನಗಳಲ್ಲಿ ಇರಲಿಲ್ವಲ್ಲ, ಆವಾಗ ಎಲೆಕ್ಟ್ರಿಸಿಟಿ ಈ ಥರ ಇರಲಿಲ್ಲ, ಇಷ್ಟೊಂದು ಟೆಕ್ನಾಲಜಿಗಳಿರಲಿಲ್ಲ. ಸೊ ಅವಾಗ ಹೇಗೆ ಮಾಡ್ತಾಯಿದ್ರು ಅವಾಗಿನ ನಾವಿಕರೆಲ್ಲ ಅಂತ ಕೇಳ್ತಾನೆ. ಬ್ರಿಲಿಯಂಟ್ ಬಾಯ್ ರಾಜು. ಸೊ ದ್ಯಾಟ್ ನೋಡಿ, ಮಹದೇವ್ ಲಾಫ್ಡ್. ಮಹದೇವ್ ಅವಾಗ ನಕ್ಬಿಟ್ಟು ಹೇಳ್ತಾರೆ, ಯು ಆರ್ ಅ ಕ್ಲೇವರ್ ಬಾಯ್ ಮೈ ಸನ್. ನಿಜವಾಗ್ಲೂ ನೀನು ತುಂಬ ಬುದ್ಧಿವಂತ ಇದ್ದೀಯಪ್ಪ ನನ್ನ ಮಗನೇ, ತುಂಬ ಚೆನ್ನಾಗಿ ಕ್ವಶನ್ ಕೇಳಿದೆ ಅಂತ ಹೇಳ್ತಾನೆ. ಇನ್ ಓಲ್ಡನ್ ಡೇಸ್, ಹಳೆ ಕಾಲದಲ್ಲೆಲ್ಲ ವುಡ್ ಬಿ ಲೈಕ್ ಇನ್ ಹೈ ಪ್ಲೇಸಸ್ ಆನ್ ದ ಶೋರ್ಸ್. ನೋಡಿ, ಅಲ್ಲೇನು ಮಾಡ್ತಾಯಿದ್ರು, ವೆನ್ ನೋ ಎಲೆಕ್ಟ್ರಿಸಿಟಿ ಇನ್ ದ್ಯಾಟ್ ಟೈಮ್. ಆವಾಗ ಏನು ಮಾಡ್ತಾಯಿದ್ರು ಅಂತಂದರೆ, ಸಮುದ್ರದಲ್ಲಿ ತುಂಬ ಎತ್ತರವಾಗಿ ಇರ್ತಕ್ಕಂತಹ ಸ್ಥಳಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ
ಅವರು ಏನು ಮಾಡ್ತಾಯಿದ್ರು ಅಂತಂದರೆ ಕಟ್ಟಿಗೆಯಿಂದ ಬೆಂಕಿಗಳನ್ನ ಹಚ್ಚಿ ಇಡ್ತಾಯಿದ್ರು, ಅಥವಾ ಕಟ್ಟಿಗೆಗೆ ಒಂದು ಅರ್ಬಿ ಸುತ್ತೋದು, ಅದಕ್ಕೆ ಬೆಂಕಿ ಹಚ್ಚಿ ಇಡೋದು. ಅಂದರೆ ತುಂಬ ದೂರದವರೆಗೂ ಅದು ಬೆಳಕು ಬೀಳೋ ಹಾಗೆ ಸಮುದ್ರ ದಡದಲ್ಲಿ ತುಂಬ ಎತ್ತರವಾಗಿರ್ತಕ್ಕಂತಹ ಪ್ರದೇಶಗಳಲ್ಲಿ ಬೆಂಕಿಯನ್ನು ಹಚ್ಚಿ ಇಡ್ತಾಯಿದ್ರು ಕಟ್ಟಿಗೆಗಳಲ್ಲಿ. ಸೊ ಲೇಟರ್ ಅ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವರ್ ಯೂಸ್ಡ್ ವಿತ್ ಗ್ಲಾಸಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ದ ವಿಂಡ್. ಸೊ ನೆಕ್ಸ್ಟ್ ಏನಾಗುತ್ತೆ, ಆನಂತರ ಬರ್ತಾ ಬರ್ತಾ ಅವರು ಅದು ಏನು ಮಾಡ್ತಾಯಿದ್ರು, ಎತ್ತರವಾದ ಸ್ಥಳಗಳಲ್ಲಿ ಬೆಂಕಿಯನ್ನು ಏನು ಹಚ್ಚಿಡ್ತಾಯಿದ್ರು ಕಟ್ಟಿಗೆಗೆ, ಅದ್ರ ಬೆಳಕು ಸಾಕಷ್ಟು ಆಗ್ತಿತ್ತು. ಅದ್ರ ಜೊತೆಗೆ ಗಾಳಿ ಬೀಸದೇ ಇರೋ ಹಾಗೆ ಅವ್ರೇನು ಮಾಡ್ತಾಯಿದ್ರು, ಸುತ್ತಲೂ ಮೇಣದ ಬತ್ತಿಗಳನ್ನು ಕೂಡ ಅವ್ರೇನು ಮಾಡ್ತಾಯಿದ್ರು ಹೆಚ್ಚಿನ ಬೆಳಕಿಗೋಸ್ಕರ ಬಳಸ್ತಾಯಿದ್ರು. ಗಾಜಿನೊಂದಿಗೆ ಹೆಚ್ಚಿನ ಸಂಖ್ಯೆ ಮೇಣದ ಬತ್ತಿಗಳನ್ನ ಬಳಸ್ತಾಯಿದ್ರು ಅವರು. ಓಕೆ, ಸೊ ನೋಡಿ ನೆಕ್ಸ್ಟ್, ಯು ನೋ ರಾಜು ನಿನಗೆ ಗೊತ್ತಾ, ಡು ಯು ನೋ. ಸೊ ನಾವು ಕೇಳ್ತೇವೆ ಅಲ್ವಾ, ಯು ನೋ ರಾಜೀವ್, ನಿನಗೆ ಗೊತ್ತಾ ರಾಜೀವ್, ಇನ್ ದೋಸ್ ಡೇಸ್ ಬಿಫೋರ್ ಲೈಟ್ ಹೌಸಸ್ ವರ್ ಬಿಲ್ಡ್, sailors who got lost in the sea had no way of getting back to land. ಸೊ ನೋಡಿ, ನಿಂಗೆ ಗೊತ್ತಾ ರಾಜೀವ್, ದೀಪಸ್ತಂಭಗಳನ್ನ ಏನೈತಿಲ್ಲ ನಿರ್ಮಿಸುವ ಹಿಂದಿನ ದಿನಗಳಲ್ಲೆಲ್ಲ ಸಮುದ್ರದಲ್ಲಿ ಸಪೋಸ್ ಒಂದೊಂದು ಸಲ ದಾರಿ ತಪ್ಪುವ ಚಾನ್ಸಸ್ ಕೂಡ ಇರ್ತಿತ್ತು. ಇವಾಗ ದೀಪಕಂಬಗಳ ಸಹಾಯ ಮಾಡುತ್ತೆ ನಾವಿಕರಿಗೆ. ಬಟ್ ಆವಾಗಿನ ದಿನಗಳಲ್ಲಿ ಗೊತ್ತಾ ಏನಾಗ್ತಿತ್ತು ನಿನಗೆ, ಸಮ್ಟೈಮ್ಸ್ ದಾರಿ ತಪ್ಪೋ ಚಾನ್ಸಸ್ ಇರ್ತಿತ್ತು. ಎಲ್ಲಿಗೋ ಹೋಗಬೇಕಾದಂತಹ ನಾವಿಕರು ದಾರಿ ತಪ್ಪಿ ಕತ್ಲೆನಲ್ಲಿ ಇನ್ನೆಲ್ಲೋ ಹೋಗಿ ಸೇರ್ತಾ ಇದ್ರು ಬೇರೆ ಕಡೆ. ಅದ್ರ ಜೊತೆಗೆ ದೇ ಆಲ್ಸೋ ಹ್ಯಾಡ್ ದ ಡೇಂಜರ್ ಆಫ್ ಡೇಸಿಂಗ್ ಅಗೇನ್ಸ್ಟ್ ಹೈ ರಾಕ್ಸ್ ಇನ್ ದ darkness in the sea or being unable to see which was the safe place to land. ಅದಷ್ಟೇ ಅಲ್ಲ, ಅವ್ರಿಗೆ ಏನಾಗ್ತಿತ್ತು ಅಂತಂದರೆ ಸಮ್ಟೈಮ್ಸ್ ಅವ್ರು ಏನು ಮಾಡ್ತಾಯಿದ್ರು, ಸಮುದ್ರದ ಕತ್ಲೆನಲ್ಲಿ ಅವರು ಹೋಗಬೇಕಾದ್ರೆ ಕತ್ಲೆ ಇದ್ದಾಗ ರಾತ್ರಿ ಹೊತ್ತಲ್ಲಿ ಎತ್ತರವಾದಂತಹ ಬಂಡೆಗಳು ಬರ್ತಾ ಇದ್ವು ಎದುರುಗಡೆ. ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಇದೇನು ಅಂತ. ಆವಾಗ ದಾರಿ ತಪ್ಪು ಅವಕಾಶಗಳು ಕೂಡ ಇರ್ತಾಯಿತ್ತು. ದಾರಿ ತಪ್ಪಿ ಬೇರೆ ಕಡೆ ಎಲ್ಲೋ ಹೋಗಿ ಸೇರ್ತಾಯಿದ್ರು. ಅದರ ಜೊತೆಗೆ ಅಪಾಯ ಕೂಡ ಸಾಕಷ್ಟು ಎದುರಿಸಿದ್ದಾರೆ ಎಷ್ಟೋ ಜನ ನಾವಿಕರು. ದೀಪಸ್ತಂಭಗಳ ಸಹಾಯ ಇಲ್ಲದೆ ಸಾಕಷ್ಟು ನಾವಿಕರು ತೊಂದರೆಯನ್ನು ಅನುಭವಿಸಿದ್ದಾರೆ. ಆದರೆ ಈಗ ಇರ್ತಕ್ಕಂತಹ ಈ ಲೈಟ್ ಹೌಸ್ಗಳೇನಿದೆ ನಮಗೆ ಸುರಕ್ಷಿತವಾಗಿ ಸೇರಬೇಕಾದ ಸ್ಥಳಕ್ಕೆ ನಮ್ಮನ್ನು ಸೇರಿಸುತ್ತೆ ನಾವಿಕರಣ. ನೋಡಿ, ದೀಸ್ ಲೈಟ್ ಹೌಸ್ ಗೈಡೆಡ್ ದೆಮ್ ಟು ಸೇಫ್ಟಿ. ಬಟ್ ಇವಾಗ ಏನಾಗುತ್ತೆ, ಲೈಟ್ ಹೌಸ್ಗಳಿದೆ ಇದ್ರ ಸಹಾಯದಿಂದ ನಾವಿಕರು ಎಲ್ಲಿ ಸೇಫಾಗಿ ಸೇರಬೇಕು ಅಲ್ಲಿ ಸೇಫಾಗಿ ಸೇರ್ತಾರೆ ಅಂತ ಹೇಳ್ತಾರೆ ರಾಜೀವನಿಗೆ ಅವ್ರ ಪಪ್ಪ ಮಹಾದೇವ್ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಲೈಟ್ ಹೌಸ್ಗಳು ನಿಮಗೆ ಚಿತ್ರದಲ್ಲಿ ಕಾಣಿಸ್ತದೆ ಪುಸ್ತಕದಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ರಾಜೀವ್ ಆಸ್ಕ್ಡ್ ಪಪ್ಪ ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಡ್. ಕೇಳ್ತಾನೆ, ಫಸ್ಟ್ ಟೈಮ್ ಲೈಟ್ ಹೌಸ್ನ ಬಿಲ್ಟ್ ಮಾಡಿದ್ದು ಕಟ್ಟಿದ್ದು ಯಾವಾಗ ಅಂತ ಕೇಳ್ತಾನೆ. ಬಟ್ ಅವ್ರು ಹೇಳ್ತಾರೆ, ಐ ಡೋಂಟ್ ನೋ ಮೈ ಸನ್, ನಂಗೆ ಗೊತ್ತಿಲ್ಲ ನನ್ನ ಮಗನೇ ಅಂತ ಹೇಳ್ತಾರೆ. ಮಹಾದೇವ್ ಮಹಾದೇವ ವಾಪಸ್ ಹೇಳ್ತಾರೆ, ನಂಗೆ ಗೊತ್ತಿಲ್ಲಪ್ಪ ಮಗನೇ ಅಂತ ಹೇಳ್ತಾರೆ. ಬಟ್ ಐ ಬಿಲೀವ್ ದ್ಯಾಟ್ ಇನ್ ದ ಓಲ್ಡನ್ ಡೇಸ್ ಮೆನಿ ಫಿಶರ್ಮ್ಯಾನ್ ವರ್ ಲಾಸ್ಟ್ ಇನ್ ದ ಸೀ ಆ್ಯಂಡ್ ವರ್ ಅನೇಬಲ್ ಟು ರಿಟರ್ನ್ ಹೋಮ್. ಆದರೆ ಏನಾಗುತ್ತೆ ಅಂತಂದರೆ ನೋಡು, ಕೆಲವೊಂದು ಸಲ ಏನಾಗ್ತಾ ಇತ್ತು ಅಂತಂದರೆ ಹಳೆ ಕಾಲದಲ್ಲಿ ಹಳೆ ದಿನಗಳಲ್ಲಿ ಅನೇಕ ಮೀನುಗಾರರ ದಾರಿ ತಪ್ಪಿ ಹೋಗಿದ್ದಾರೆ. ಹೆಂಗಂತಂದರೆ ಕತ್ಲೆನಲ್ಲಿ ಹೋಗ್ತಾ ಅವ್ರಿಗೆ ಮನೆ ಕಡೆ ವಾಪಸ್ ಕೂಡ ಹೋಗೋದಕ್ಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ. ವಾಪಸ್ ರಿಟರ್ನ್ ಹೋಮ್ ಅಂತಂದರೆ ವಾಪಸ್ ಮನೆಗೆ ಹೋಗೋಕ್ಕೂ ಕೂಡ ಎಷ್ಟೋ ಜನ ನಾವಿಕರಿಗೆ ಸಾಧ್ಯ ಆಗಿಲ್ಲ ಅಂತ ಇಲ್ಲಿ ರಾಜೀವನ್ಗೆ ಅವ್ರ ಪಾಪ ಮಹಾದೇವ್ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ದ ಪೀಪಲ್ ಆನ್ ದ ಲ್ಯಾಂಡ್ ವರ್ ವರಿಡ್ ಆ್ಯಂಡ್ ಏಟ್ ಹೆಲ್ಪ್ಲೆಸ್ ಟು ಗೈಡ್ ದ್ಯಾಮ್. ನೋಡಿ ಏನಾಗ್ತಿತ್ತು ಅಂತಂದರೆ, ನೆಲದ ಮೇಲಿದ್ದಂತಹ ಜನ ಚಿಂತೆ ಮಾಡ್ತಾಯಿದ್ರು. ಆವಾಗ ಸಮುದ್ರದಲ್ಲಿ ಹೋದವ್ರು ವಾಪಸ್ ಮನೆ ಸೇರ್ತಾ ಇದ್ದಾಗ ಚಿಂತೆ ಮಾಡ್ತಾಯಿದ್ರು. ಮತ್ತು ಅವ್ರಿಗೆ ಮಾರ್ಗದರ್ಶನ ನೀಡೋದಕ್ಕೆ ಯಾರೂ ಇರ್ತಾ ಇರಲಿಲ್ಲ. ದಾರಿ ತಪ್ಪಿ ಹೋದಂಥ ಸಂದರ್ಭದಲ್ಲಿ ಸಮುದ್ರದಲ್ಲಿ ರಾತ್ರಿ ಹೊತ್ತಲ್ಲ, ಅದು ಕೂಡ
ದಾರಿ ತಪ್ಪಿ ಹೋಗಬೇಕಾದ ಸ್ಥಳಕ್ಕೆ ಹೋಗದೆ ಬೇರೆ ಎಲ್ಲೋ ಹೋಗಬೇಕಾದ್ರೆ ಕತ್ಲೆ ಇದ್ದಾಗ ದಿಕ್ಕುಗಳು ಗೊತ್ತಾಗಲ್ಲ. ಆವಾಗ ರಾತ್ರಿ ಹೊತ್ತಲ್ಲಿ ಸಮ್ಟೈಮ್ಸ್ ರಾತ್ರಿ ಹೊತ್ತು ಯಾಕೆ ಹೋಗ್ತಾರೆ ಅಂದರೆ ರಾತ್ರಿ ಹೊತ್ತು ಹೋಗಬೇಕು ಅಂತ ಹೋಗಲ್ಲ, ತುಂಬ ದೂರದ ದಾರಿಗಳಿರುತ್ತೆ. ಒಂದು ದೇಶದಿಂದ ಒಂದು ದೇಶಕ್ಕೆ ಈಗ ನಾವು ಫ್ಲೈಟ್ ಅನುಕೂಲ ಇದೆ. ಇತ್ತೀಚೆಗೆ ಮುಂಚಿನ ಕಾಲದಲ್ಲಿ ಫ್ಲೈಟ್ಗಳು ಇರಲಿಲ್ಲ, ಸಮುದ್ರ ಮುಖೇನಾನೇ ಬರಬೇಕಿತ್ತು, ಹೋಗಬೇಕಿತ್ತು. ತುಂಬ ದೂರದ ದೇಶಗಳಿಗೆ ಹೋಗಬೇಕಾದ್ರೆ ರಾತ್ರಿ ಎಲ್ಲ ಪ್ರಯಾಣ ಮಾಡಬೇಕಾಗ್ತಿತ್ತು. ಹಾಗಾಗಿ ಆ ಟೈಮಲ್ಲಿ ಎಷ್ಟೋ ಜನ ನಾವಿಕರು ದಾರಿ ತಪ್ಪಿ ಎಲ್ಲೋ ಹೋಗಿ ಸೇರಿದ್ದಾರೆ, ವಾಪಸ್ ಮನೆಗೂ ಕೂಡ ಹಿಂತಿರುಗಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ದಾರಿ ತಪ್ಪದಂಥವ್ರಿಗೆ ಸರಿಯಾದ ದಾರಿ ತೋರಿಸೋರು ಕೂಡ ಯಾರೂ ಇರಲಿಲ್ಲ. Then a group of clever young men hit upon this idea. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಅಂತಹ ಸಮಯದಲ್ಲಿ ಯಾವಾಗ ಇಂತಹ ಪರಿಸ್ಥಿತಿಗಳಿದ್ವಲ್ಲ ಆವಾಗ ಒಬ್ಬ ಬುದ್ಧಿವಂತರ ಯುವಕರ ಗುಂಪು ಏನು ಮಾಡ್ತದೆ, ಈ ಆಲೋಚನೆಗೆ ಮುಂದಾಗುತ್ತೆ. ಯಾವ ಆಲೋಚನೆ? ನೋಡು, ಈ ಥರ ನಾವು ರಾತ್ರಿ ಹೊತ್ತು ಹಡಗುಗಳಲ್ಲಿ ದೇಶದಿಂದ ದೇಶಕ್ಕೆ ಸಂಚಾರ ಮಾಡಬೇಕು, ಹೋಗಬೇಕಿರುತ್ತೆ. ತುಂಬ ದೂರಿಗೆ ಹೋಗಬೇಕಾದ್ರೆ ರಾತ್ರಿ ಹಗಲಿ ಜರ್ನಿ ಮಾಡಬೇಕಾಗತ್ತೆ. 4-3 ದಿನ 5 ದಿನದ ಗಂಟಲೆ ನಾವು ಹಡಗಲ್ಲಿ ಜರ್ನಿ ಮಾಡಬೇಕಾಗತ್ತೆ, ಹಗಲಿ ರಾತ್ರಿ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಸೇಫ್ಟಿ ಬೇಕು. ನಮಗೆ ದಾರಿಯಲ್ಲಿ ಅಂದರೆ ಸಮುದ್ರದ ದಿಕ್ಕುಗಳನ್ನು ತೋರಿಸ್ಲಿಕ್ಕೆ ನಮಗೆ ಸಹಾಯ ಆಗೋ ಹಾಗೆ ನಾವು ಏನನ್ನಾದರೂ ಕಂಡು ಹಿಡಿಬೇಕು. ರಾತ್ರಿ ಹೊತ್ತು ಸಮುದ್ರದಲ್ಲಿ ಅಡ್ಡಾಡಲಿಕ್ಕೆ ನಮಗೆ ಸಹಾಯ ಆಗೋ ಹಾಗೆ ಏನಾದರೂ ಮಾಡಬೇಕು ನಾವು ಅಂತ ಬುದ್ಧಿವಂತರ ಯುವಕರ ತಂಡ ಒಂದು ಯೋಚಿಸೋಕೆ ಶುರು ಮಾಡುತ್ತೆ ನಾವಿಕರಲ್ಲಿ. ಆವಾಗ ಈ ಥರ ಯೋಚನೆಗಳು ಬಂದಾಗ ಏನಾಗ್ತದೆ ನೋಡಿ, ಆವಾಗ ಐಡಿಯಾಸ್ ಅಂದರೆ ಆ ಥರ ಯೋಚನೆಗಳು ಬರುತ್ತೆ. ಕಷ್ಟಗಳು ಎದುರಾದಾಗಲೇ ಅಲ್ವಾ ಅದರ ಪರಿಹಾರಕ್ಕೆ ದಾರಿಯನ್ನು ಹುಡುಕೋದು. ಹಾಗೆ ದೇ ಕಲೆಕ್ಟೆಡ್ ಅ ಫ್ಯೂ ಹಗ್ ಲಾಂಗ್ ಆ್ಯಂಡ್ ಲಾಟ್ಸ್ ಆಫ್ ಡ್ರೈ ಬ್ರಾಂಚಸ್ ಆ್ಯಂಡ್ ಸೆಟ್ ಫೈರ್ ಟು ದ್ಯಾಮ್. ಸೊ ಅವಾಗ ಏನು ಮಾಡ್ತಾರೆ, ದೇ ವರ್ ಲಾಫ್ಡ್ ಅಟ್ ಬೈ ಎಲ್ಡರ್ಸ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಸಲ ಅವರು ಯಾರು ಸೈನಿಕರಲ್ಲ, ಯಾರದು ನಾವಿಕರು ಕೆಲವೊಂದು ಸಲ ಏನು ಮಾಡ್ತಾಯಿದ್ರು, ದೊಡ್ಡ ದಿನ್ನೆಗಳು ಬರ್ತಾಯಿತ್ತು. ಸಾಕಷ್ಟು ಒಣಗಿದ ಕೊಂಬೆಗಳನ್ನ ಸಂಗ್ರಹಿಸಿದ್ರು. ದೊಡ್ಡ ದಿನ್ನೆಗಳು ಅಂದರೆ ಮರದ ದಿನ್ನೆಗಳು ಇರ್ತದಲ್ಲ, ದೊಡ್ಡ ಮರದ ದಿನ್ನೆಗಳನ್ನ ತಗೊಂಡು ಹಾಗೆ ಒಣಗಿದಂತಹ ಕೊಂಬೆಗಳನ್ನ ಸಂಗ್ರಹಿಸಿ ಬೆಂಕಿಯನ್ನು ಹಚ್ತಾಯಿದ್ರು. ಅವರಿಗೆ ಬೆಳಕಾಗಲಿ ಅಂತ ಅವರು ಫೈರ್ ಅಂತಂದರೆ ಬೆಂಕಿಯನ್ನು ಅದಕ್ಕೆ ಹಚ್ತಾಯಿದ್ರು. ಅವರು ದೊಡ್ಡ ಮರದ ದಿನ್ನೆಗಳನ್ನ ಕಟ್ಟಿಗೆಗಳನ್ನ ತಗೊಂಡು ಬೆಳಕು ಬರಲಿ, ನಮಗೆ ರಾತ್ರಿ ಹೊತ್ತು ಹೋಗಲಿಕ್ಕೆ ಭಾಳ ಹೊತ್ತನ ಉರಿಬೇಕಲ್ವ, ಅದು ಕಟ್ಟಿಗೆಗಳು ಬಹಳ ಹೊತ್ತು ಉರಿದಾಗ ಆವಾಗ ಆ ಬೆಳಕಲ್ಲಿ ಅವರು ಹೋಗ್ತಾಯಿದ್ರು. ಸಮುದ್ರ ದಡದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಬೆಳಕು ಬೀಳೋ ಹಾಗೆ ಅವ್ರು ಹಚ್ತಾಯಿದ್ರು. ಓಕೆ, ಆವಾಗ ಅವರಿಗೆ ದಿಕ್ಕುಗಳ ಪರಿಚಯ ಆಗ್ತಾಯಿತ್ತು. ನಾವು ಯಾವ ಕಡೆಯಿಂದ ಹೊರಡ್ತಾ ಇದ್ದೀವಿ, ಎಲ್ಲಿಗೆ ತಲುಪಬೇಕು, ಎಷ್ಟೊತ್ತಿಗೆ ಹೋಗ್ತೇವೆ ಅಂದರೆ ಸ್ವಲ್ಪ ಅದು ಎಲ್ಲಿವರೆಗೂ ಸಾಧ್ಯ ಅಲ್ಲಿವರೆಗೂ ಬೆಳಕು ಬೀಳ್ತಾಯಿತ್ತು. ದೊಡ್ಡ ಮರದ ದಿನ್ನೆಗಳು ಒಣಗಿದ ಕಟ್ಟಿಗೆಗಳನ್ನ ತಗೊಂಡು ಬೆಂಕಿ ಹಚ್ತಾಯಿದ್ರು. ಆ ಬೆಳಕಿಂದ ಅವರು ಹೋಗಿ ಬಂದು ಮಾಡ್ತಾಯಿದ್ರು ಹಡಗುಗಳಲ್ಲಿ ಪ್ರಯಾಣ. ಆವಾಗ ನೋಡಿ, ಬಟ್ ದೇ ಕಂಟಿನ್ಯೂಡ್ ಟು ಕೀಪ್ ದ ಫೈರ್ ಬರ್ನಿಂಗ್. ಯಾವಾಗ ಆ ಬೆಂಕಿ ಕಂಟಿನ್ಯೂ ಉರಿತಾ ಇತ್ತಲ್ಲ, ಸೊ ಆವಾಗ ಅವರು ಏನು ಮಾಡ್ತಾಯಿದ್ರು, ಬೆಂಕಿ ಉರಿತಾ ಇದ್ದಾಗಲೇ ಅದನ್ನು ಅವರು ದಾರಿನ ತಲುಪೋ ಪ್ರಯತ್ನ ಮಾಡ್ತಾಯಿದ್ರು, ತಾವು ಸೇರಬೇಕಾದ ಸ್ಥಳವನ್ನು. ಅದರಲ್ಲಿ ಕೆಲವೊಂದಿಷ್ಟು ಹಿರಿಯರು ಅವರನ್ನ ನೋಡಿ ನಗ್ತಾಯಿದ್ರು. ಏನು ಇವ್ರು ಮಾಡ್ತಾಯಿದ್ದಾರೆ, ಹುಚ್ಚುತನ, ಅದು ಎಷ್ಟೋ ತನಕ ಉರಿತದೆ. ನಾವೇ ಅಂದರೆ ಕೆಲವೊಂದು ಸಲ ದೂರದ ದಾರಿಲಿ ಹೋಗಬೇಕಾದ್ರೆ ಒಂದು 4 ದಿನ 5 ದಿನ ಪ್ರವಾಸ ಹಡಗಲ್ಲೇ ಹೋಗಬೇಕಿರ್ತದೆ. ಅಲ್ಲಿವರೆಗೂ ಅದು ಸಾಲ್ತದ, ಅಷ್ಟು ದೂರದವರೆಗೂ ಬೆಳಕಾಗ್ತದ, ಅದು ಎಷ್ಟು ಹುಚ್ಚುತನ ಇವ್ರದ್ದು ಅಂತ ಕೆಲವೊಂದಿಷ್ಟು ಜನ ನಾವಿಕರು, ಅದರಲ್ಲಿ ದೊಡ್ಡವರು ಹಿರಿಯರು ಅನ್ನಿಸ್ಕೊಂಡವರು ನಾವಿಕರಲ್ಲಿ ನಗ್ತಾಯಿದ್ರು ಅಲ್ವಾ. ಎಲ್ಲೋ ದಡದಲ್ಲಿ ಹಚ್ಚಿದ ಬೆಂಕಿ ಅವ್ರು ಇನ್ನೊಂದು ದೇಶ ತಲುಪಬೇಕಾದ್ರೆ ಅಲ್ಲಿವರೆಗೂ ಅದು ಬೆಳಕು ಬೀಳೋದಕ್ಕೆ ಹೇಗೆ ಸಾಧ್ಯ, ಸಮುದ್ರದ ಕತ್ಲೆಯಲ್ಲಿ ಅಲ್ವಾ. ಸೊ ಈ ಥರ ಕೆಲವೊಬ್ರು ನಗ್ತಾಯಿದ್ರು. ಸೊ ಆವಾಗ ಏನಾಗ್ತದೆ ನೋಡಿ, ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫೈರಿಂಗ್ ಬರ್ನಿಂಗ್ ಇನ್ ದ early hours of next morning. The fishermen sailed home. They said that they had been guided from the
land and saved only because of the light of this fire which they had seen from a distance. ಓಕೆ, ಸೊ ನೋಡಿ ಆವಾಗ ಏನು ಮಾಡ್ತಾಯಿದ್ರು, ಬೆಳಗಿನ ಜಾವ ಮೀನುಗಾರರೆಲ್ಲ ನಾವಿಕರೆಲ್ಲ ಅವ್ರ ಮನೆಗೆ ಹೋಗ್ತಾಯಿದ್ರು ದೀಪದ ಬೆಳಕಲ್ಲಿ ಸಾಧ್ಯವಾದಷ್ಟು. ಓಕೆ, ಪ್ರಯಾಣ ಬೆಳೆಸ್ತಾಯಿದ್ರು. ಆಮೇಲೆ ಅವರು ಬೆಳಕಲ್ಲಿ ಏನು ಮಾಡ್ತಾಯಿದ್ರು, ಭೂಮಿಯಿಂದನೇ ಮಾರ್ಗದರ್ಶನ, ಅಂದರೆ ಬೆಳಗಿನ ಜಾವ ದಿಕ್ಕುಗಳು ಸರಳವಾಗಿ ಗೊತ್ತಾಗ್ತಾಯಿತ್ತು, ಸೇಫಾಗಿ ಮನೆಯನ್ನು ಅವರು ತಲುಪ್ತಾಯಿದ್ರು. ಸೊ ಈ ಥರ ದೂರದಿಂದ ನೋಡಿದರೆ ಆ ಬೆಂಕಿ ಬೆಳಕಿನಿಂದ ಮಾತ್ರ ಅವರು ಬದುಕಿ ಉಳಿದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ದೂರದಿಂದ ಎಲ್ಲೋ ಬೆಂಕಿ ಹಚ್ಚಿಟ್ಟಿರ್ತಾ ಇದ್ರಲ್ವ, ಅದರ ಬೆಳಕಲ್ಲಿ ಅವ್ರು ಪ್ರಯಾಣ ಮಾಡ್ತಿದ್ದಾರೆ, ಸೇಫಾಗಿದ್ದಾರೆ ಅಥವಾ ಸೇಫಾಗಿ ಸೇರ್ತಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ಅವಾಗಿನ ಕಾಲದ ಜನರಿಗೆ. ಓಕೆ, ಸೊ ರಾಜೀವ್ ಎಕ್ಸ್ಪ್ಲೈನ್ಡ್ ನೋಡಿ, ಎಕ್ಸ್ಪ್ಲೈನ್ಡ್ ಹೌ ಕ್ಲೇವರ್ ಆಫ್ ದ ಹ್ಯೂಮನ್ಸ್. ಸರ್ ರಾಜೀವ್ ಅವಾಗ ಕೇಳ್ತಾನೆ ನೋಡಿ, ರಾಜೀವ್ ಅವಾಗ ಇವರೆಲ್ಲ ಎಷ್ಟು ಬುದ್ಧಿವಂತರಪ್ಪ ಅಂತ ಉದ್ಗಾರದಿಂದ ಹೇಳ್ತಾನೆ. ಅಂದರೆ ಓಕೆ, ರಾಜೀವ್ ಹೇಳ್ತಾನೆ ಆ ಹುಡುಗ ಒಬ್ಬ ಎಷ್ಟು ಬುದ್ಧಿವಂತರು ಇದ್ರಲ್ಲ ಅಂತ ಉದ್ಗಾರದಿಂದ, ಅಂದರೆ ಆಶ್ಚರ್ಯದಿಂದ ಅವನು ಹೇಳ್ತಾನೆ ದೊಡ್ಡದೊಡ್ಡ ಅಬ್ಬಾ ಎಷ್ಟು ಬುದ್ಧಿವಂತರಲ್ಲ ಅವರೆಲ್ಲ ಅವಾಗಿನ ಜನ ಹಂಗಂದರೆ ಅಂತ ಹೇಳ್ತಾಯಿದ್ರು. ರಾತ್ರಿ ಅಂತ ಭಯ ಪಡ್ತಿರ್ಕಿಲ್ಲ, ಏನೋ ಒಂದು ದಾರಿ ಹುಡುಕ್ತಿದ್ರಲ್ಲ ಅಂತ ಅವನು ಉದ್ಘಾರಿಸಿ ಹೇಳ್ತಾನೆ, ಉದ್ಘಾರದ ಧ್ವನಿನಲ್ಲಿ ಹೇಳ್ತಾನೆ, ಆ ಶೈಲಿನಲ್ಲಿ. ಮಹದೇವ್ ಸೇಡ್, ಯಸ್ ನೌ ಶಾಲ್ ವಿ ಗೋ ಹೋಮ್ ಆಫ್ಟರ್ ಯು ಹ್ಯಾವ್ ಯುವರ್ ಫೇವ್ರೆಟ್ ಐಸ್ ಕ್ರೀಮ್. ನೋಡಿ, ಓಕೆ ನಾವೀಗ ಮನೆಗೆ ಹೋಗೋಣ, ನೀನು ನಿಂದು ಫೇವ್ರೆಟ್ ಐಸ್ ಕ್ರೀಮ್ ತಿನ್ನಿ ಅಂತೇಕ ಅಂತ ಮಹದೇವ ಅವರ ಯಾರದು ಅವ್ರ ಮಗ ರಾಜೀವನಿಗೆ ಹೇಳ್ತಾರೆ. ಅವಾಗ ರಾಜೀವ್ ಸೇಡ್, ಓ ಎಸ್ ಪಪ್ಪ ಥ್ಯಾಂಕ್ ಯು ಅಂತ ಅವ್ರ ಪಪ್ಪಂಗೆ ಅವನು ಹೇಳ್ತಾನೆ. ಓಕೆ ಪಪ್ಪ ಸರಿ, ಹಂಗಂದ್ರೆ ಹೋಗೋಣ ಬಾ ಮನೆಗೆ ಹೋಗಿ ಐಸ್ ಕ್ರೀಮ್ ತಿನ್ನೋನು. ಇದೇನಾ ಹಂಗಂದ್ರೆ ಲೈಟ್ ಹೌಸು, ಇದರಿಂದ ಇಷ್ಟೆಲ್ಲ ಯೂಸಸ್ ಆಗುತ್ತಾ? ಹಾಗಾದರೆ ಈ ಥರ ಇದ್ರ ಹಿಂದಿನ ಕಾಲದ ಜನ ನಾವಿಕರೆಲ್ಲ ಈ ಥರ ಬದುಕ್ತಿದ್ರ, ಅವರು ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದಾರ ಅಂತ ಈ ಥರ ಎಲ್ಲ ಅದು ಹಿಂದಿಂದು ಮುಂದಿಂದು ಎಲ್ಲ ಎಕ್ಸ್ಪ್ಲನೇಷನ್ ಅವ್ರ ಪಾಪ ಮಾಡ್ತಾರೆ, ಲೈಟ್ ಹೌಸ್ ಬಗ್ಗೆ ಹೇಳ್ತಾರೆ. ಆಫ್ಟರ್ ದ್ಯಾಟ್ ಟೆಕ್ನಾಲಜಿಗಳೆಲ್ಲ ಬೆಳೆದ ಹಾಗೆ ಇತ್ತೀಚೆಗೆ ಏನಾಗುತ್ತೆ ಅಂತಂದರೆ ಈ ಥರ ಒಳ್ಳೊಳ್ಳೆ ಎಲೆಕ್ಟ್ರಿಕಲ್ ಮಷಿನ್ಗಳಿರ್ಬೋದು, ತುಂಬ ಹೆಲ್ಪ್ಫುಲ್ ಆಗಿದೆ. ಇದು ಸಮುದ್ರದ ನಾವಿಕರಿಗೆ ಅಷ್ಟೇ ಅಂತಲ್ಲ, ಎಲ್ಲರಿಗೂ ಕೂಡ ಯೂಸ್ ಆಗೋ ಹಾಗೆ ಮನುಷ್ಯನ ಜೀವನ ಸರಳವಾಗಿ ಸುಗಮವಾಗಿ ಅವನ ವ್ಯವಹಾರಗಳಿರ್ಬೋದು ಅಥವಾ ಅವನ ಉದ್ಯೋಗಗಳಿರ್ಬೋದು, ಅವನ ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳನ್ನ ಹೊಂದಿ ಚೆನ್ನಾಗಿ ನಾರ್ಮಲಾಗಿ ಚೆನ್ನಾಗಿ ಬದುಕಲಿಕ್ಕೆ ಯಾವುದೇ ತರಹದ ತೊಂದರೆಗಳಿಲ್ಲದೆ ಇರೋ ಹಾಗೆ ಈಗ ಟೆಕ್ನಾಲಜಿಗಳು ಮುಂದಿದೆ, ಎಲ್ಲ ಪ್ರಾಡಕ್ಟ್ಗಳು ಅಥವಾ ಎಲ್ಲ ಸಹಾಯ ವಸ್ತುಗಳು ಸಿಗ್ತಾ ಇದೆ. ಸೊ ದ್ಯಾಟ್ ಹಾಗಾಗಿ ಏನು ಪ್ರಾಬ್ಲಮ್ಗಳೀಗ ಇಲ್ಲ. ಹಿಂದಿನ ಟೈಮಲ್ಲಿ ಆ ಥರ ಇತ್ತು. ಹಿಂದಿನ ದಿನಗಳಲ್ಲಿ ವಿದ್ಯುತ್ ಕಂಡು ಹಿಡಿದೇ ಇದ್ದಾಗ, ಓಕೆ, ವಿದ್ಯುತ್ತನ್ನು ಕಂಡು ಹಿಡಿಯೋಕ್ಕೂ ಮುಂಚೆ. ಸೊ ನೀವು ಈ ಲೈಟ್ ಹೌಸ್ಗಳನ್ನ ಈ ಪಾಠದಲ್ಲಿ ನೀವು ನೋಡಿದ್ದೀರ, ಐ ಹೋಪ್ ಸೊ. ಓಕೆ, ಇಲ್ಲಿಗೆ ಈ ಪಾಠ ಮುಗೀತು. ನಿಮಗೆ ಪಾಠ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದರ ಮುಂದಿನ ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನ ನಾನು ಬಿಡಿಸ್ತಾ ಇದ್ದೀನಿ, ಜೊತೆಗೆ ಎಲ್ಲ ವೆಕ್ಯಾಬ್ಯುಲರಿ ಸೇರಿಸ್ಕೊಂಡು ಈ ಪಾಠದ ಹಿಂದೆ ಇರತಕ್ಕಂತಹ ವೆಕ್ಯಾಬ್ಯುಲರಿನೂ ಕೂಡ ನಾವು ನೋಡೋಣ. ಓಕೆ, ಪಾಠದಲ್ಲಿ ಪ್ರಶ್ನೋತ್ತರಗಳಿದೆ. ಓಕೆ, ಸೊ ನೀವು ನೋಡ್ತಿದ್ದೀರಾ ಇಲ್ಲಿ ಸ್ಕ್ರೀನ್ ಮೇಲೆ ಪ್ರಶ್ನೋತ್ತರಗಳಿದೆ, ಹಾಗೆ ನೋಡಿ. ಅದರಲ್ಲಿ ಗ್ರಾಮರ್ ಅಂತ ಏನೇನು ಬರ್ತದೋ ಸೊ ಅದನ್ನು ಒಂಚೂರು ನಾವು ನೋಡ್ಕೊಳ್ಳೋಣ. ಓಕೆ, ಸೊ ಗ್ರಾಮರ್ ಅದೇ ವೆಕ್ಯಾಬ್ಯುಲರಿ ಸೌಂಡ್ಸ್ ಇದೆ. ಓಕೆ, ಲೌಡ್ ಸೌಂಡು, ಸಾಫ್ಟ್ ಸೌಂಡ್ಸು, ವರ್ಡ್ಸ್ಗಳಿದೆ. ಓಕೆ, ಸೊ ನೋಡೋಣ. ಇದೆಲ್ಲನೂ ಸೇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರದ ಹಿಂದಿಂದ ಎಕ್ಸಸೈಸ್ ಎಲ್ಲ ಬಿಡಿಸೋಣ. ಓಕೆನಾ? ಸೊ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಸಪೋರ್ಟಿಂಗ್ ಟು ಮೀ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ವಿಸಿಟಿಂಗ್ ಅವರ್ ಚಾನಲ್. ಓಕೆ, ಸೊ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ತಮಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ, ನೋಟ್ಸ್ಗಳು ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.
ಸಿಗೋಣ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್ ಎವ್ರಿಬಡಿ. ಟೇಕ್ ಕೇರ್ ಆಫ್ ಆ್ಯಂಡ್ ಸ್ಟಡಿ ರೆಗ್ಯುಲರ್ಲಿ. Take care of yourself and study regularly. Thank you.